ಏನೈತಿ ಮಳೆ ಇಲ್ಲ ವಾರಿಲ್ಲ ಏನಿಲ್ಲ ನೋಡ್ ಕುಡಿಯಕ್ ನೀರ್ ಸಿಗಲ್ಲ. ಮುಂಜಾನೆದ ಮಲ ನೆಕ್ಕಿ ಬರ್ಬೇಕು ಹಂಗಲ್ ನೆಕ್ಕಿ ಕುರಿ ಏನೈತಿ ಕಷ್ಟ ಕಷ್ಟ ಅಂತ ಕೇಳ್ತೇನೆ. ಅಡ್ಕಾದೆ ಒಂದ್ 60-70 ಆಡ್ ಮೇಯಿಸಿದೆ. ಅವಿಂದ ಅಡ್ಡಾಡ್ದಾಗಲತ್ತ ಮತ್ತೆ ಕುರಿ ಮಾಡಿದೆ. ಆತ್ಮ ಪರಮಾತ್ಮ ಮನಸ್ಸು ನಿರ್ಧಾರ. ನನ್ನ ಆತ್ಮ ನಾ ಸ್ವಚ್ಛ ಇಟ್ಕೊಂಡಪ್ಪ ದೇವಿ ನನ್ನಿಂದ ಇದ್ದೇ ಇರ್ತಾಳ. ಉದಂದ ಜೋಗಿ ತುಂಬಿಸ್ಕೊಂಡ್ ಹೊಟ್ಟೆ ಬುತ್ತಿ ಮಾಡ್ಕೊಂಡ್ರೆ ಏನ್ ಉಪಯೋಗ ಐತಿ? ನೆತ್ತಿ ಬಿತ್ತಿ ಮಾಡ್ಕೋಬೇಕು. ನೆತ್ತಿ ಬಿತ್ತಾರ ಯಾರಿಗೆ ಕೊಡ್ಲಾರ್ದಿದ್ದು. 66 ವರ್ಷದಿಂದ ಕಂದ್ರೆ 1 ಪೈಸೆ 2 ಪೈಸೆ ಪೈಸೆದಾರ ನೀವು ಪೈಸೆದಾರ ನಾವು. 2 ಬಿಲ್ಲಿ 3 ಪೈಸೆಕ್ 2 ಬಿಲ್ಲಿ 5 ಪೈಸೆ 1 ಪೈಸೆ ಕಲ್ಸಿರ್ 1 ದಣೆ. 1 ಪೈಸೆ ಹರಕ್ ಹಾಕಿರ್ 1 ದಣೆ 1 ದಣೆ. 4 ಸೇರ್ ಆದ್ರ ಪಡಿ, 8 ಸೇರ್ ಆದ್ರ 2 ಪಡಿ, 16 ಸೇರ್ ಆದ್ರ 1 ಗೆದ್ನ. ಹಳೆ ಕಾಲದ ಕತಿ ಇದು. ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಎಡ್ಡೋಣಿ ಗ್ರಾಮದಲ್ಲಿದ್ದೀನಿ. ಒಂದು ಕುರಿ ಹಟ್ಟಿಗೆ ಬಂದಿದ್ದೀನಿ ನಾನಿಲ್ಲಿ. ಈ ಕುರಿ ಹಟ್ಟಿಯಲ್ಲಿ ಒಬ್ಬ ತಾಯಿ ಇದ್ದಾರೆ. ಆ ತಾಯಿಯನ್ನು ಮಾತಾಡ್ಸೋಣ. ಅವ್ರ ಹತ್ತಿರ ಬಹಳಷ್ಟು ವಿಷಯಗಳಿದ್ದಾವೆ. ಅವ್ರು ಮಾತಾಡಿಸಿದರೆ ಸಾಕು, ಒಳ್ಳೊಳ್ಳೆ ಜ್ಞಾನದ ವಿಷಯಗಳು ನಮಗೆ ಪ್ರಾಪ್ತಿ ಆಗ್ತಾವೆ. ಬನ್ನಿ ಅವ್ರು ಮಾತಾಡ್ಸೋಣ. ಅಮ್ಮ ನಮಸ್ಕಾರ. 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 ಶರಣ ಶರಣಾರ್ಥಿ ಶರಣ ಅಂತ ನೋಡು. ಮತ್ತೆ ಆರಾಮದಿರಿ? ಆರಾಮದೀವಿ. ನಿಮ್ ಪಾದ ಕೊಡ್ರಿ. ಏಯಪ್ಪ ನಾ ಎಂತ ದೇವಿ ಹೊತ್ಕೊಂಡ್ರಪ್ಪ. ಈಗ ಮಾತಾಡ್ಸೋಣ ಅಂತ ಬಂದಿನ ಅಲ್ಲಿ. ಈಗ ಬಾಳ ಕೇಳಿದೆ ಊರಾಗ, ಅಜ್ಜಿ ಇರ್ತಾರ, ಅವ್ರನ್ನ ಮಾತಾಡ್ಸ್ರಿ, ನಿಮ್ಗೆ ಒಳ್ಳೆ ಮಾಹಿತಿ ಸಿಗುತ್ತಾ ಅಂದ್ರ. 66 ವರ್ಷದಿಂದ ಕಂದ್ರೆ 1 ಪೈಸೆ 2 ಪೈಸೆ ಪೈಸೆದಾರ ನೀವು? ಪೈಸೆದಾರ ನಾವು. 2 ಬಿಲ್ಲಿ 3 ಪೈಸೆಕ್ 2 ಬಿಲ್ಲಿ, 5 ಪೈಸೆಕ್ 5 ಪೈಸೆ. ಇವ್ ನಾವ್ ನೋಡಿಲ್ಲ. 5 ಪೈಸೆ 1 ಪೈಸೆ ಕಲ್ಸಿರ್ 1 ದಣೆ. 1 ಪೈಸೆ ಹರಕ್ ಹಾಕಿರ್ 1 ದಣೆ 1 ದಣೆ. 4 ಸೇರ್ ಆದ್ರ ಪಡಿ, 8 ಸೇರ್ ಆದ್ರ 2 ಪಡಿ, 16 ಸೇರ್ ಆದ್ರ 1 ಗೆದ್ನ. ಹಳೆ ಕಾಲದ ಕತಿ ಇದು. 32 ಸೇರ್ ಅಂದ್ರ 2 ಗೆದ್ನ. ಗೆದ್ನ ಲೆಕ್ಕದಾರ ನಾವು. ನಾವ್ ಈಗ ಸೇರ್ನೇರ. ನೀವು ಕೆಜಿಯಾರು ಸೇರಿ ಅಲ್ಲಿ ಜೀನ್ ಕಾಕ್ಸಂದ್ರ ಅವಾಗ 4 ಅಣಿ ಸೇರ್ ಅಂದ್ರ ನಮ್ಮ ಅತ್ತಿ ನಿಮ್ಗೆ ಏನಾಗೈತಿ ಇಡೀ ಕುಟ್ರ ನೆವಣಿ ಅಂದ್ಲು ಹಾಕ್ಸಂಬರಕ್. ಈಗ 5 ರೂಪಾಯಿ ಕೆಜಿ ಅಂದ್ರೆ ಸುಮ್ನೆ ಕೊಡ್ಬೇಕ ನಾವು. ಈಗ ಅವ್ರ ಹೆಂಗ್ ನಡೀತಿ ಹಂಗ ಹೋಗ್ತೀವಿ. ಈಗ ಸಸ್ತ್ರ ಕೂಡ ನಾವು ಬಳೆ ಮಾಡಿವಿ, ಅತ್ಯಾರ ಕೂಡ ಬಳೆ ಮಾಡಿವಿ. ಇನ್ನ ಅತ್ತೆ ಅದಾಳ, ಆಕಿಗೆ ಏನ್ ನೀಡ್ಬೇಕು, ಆಕಿಗೆ ಚವ್ ಬಡ್ದ, ಆಕಿಗೆ ತುತ್ತು ಪ್ರಸಾದನ ಆಶೀರ್ವಾದ ಕೊಡ್ತೀವಿ. ಈ ಸ್ವಸ್ತ್ರ ಏನ್ ನೀಡ್ತಾರ ನಾವು ಅದನ್ನ ನಾವು ಊಟ ಮಾಡ್ತೀವಿ. ಹಂಗಾರ ಆಗಿನ ಕಾಲ ಬೇಷ, ಈಗಿನ ಕಾಲ ಬೇಷರೇ? ಅವಾಗಿಂದ ಗಟ್ಟಿ ಕಾಲ, ಗಟ್ಟಿ ಆಹಾರ ತಿಂದು ಗಟ್ಟಿ ಇರ್ತದ್ರು ಮನುಷ್ಯರು. ಅಲ್ಲಪ್ಪ ಅವಾಗ ತಂಬರ್ ಕೂಡ ನೀರ್ ಒತ್ತೀವಿ. ಬಗ್ಗಿ ಸೇದ ಬಾಯಿ ಮೈ ಬಾರ ಇಟ್ಟು ಜಗ್ಬೇಕು ಅಗ್ಗಿಲೆ, ಮತ್ ತೂಗ್ಸಿ ಮ್ಯಾಕೆ ಎಗರ್ಸ್ಬೇಕು. ಗಾಡಿ ಬಾಯಿ ಅಂದ್ರೆ ಬೇಸ್ ನಿಂತು ಕಾಲಿಟ್ಟು ಜಗ್ಬೇಕು. ಹೀಗೇನೆ ಹಿಂಗ ಚಲ್ ಮಾಡ್ತಾರ ರಬ್ಬಲ್ ಕೂಡ. ಓಕೆ ವೀಕ್ಷಕರೇ, ಇದೇ ರೀತಿಯಾಗಿ ನಿಮ್ಗೆ ಬಹಳಷ್ಟು ವಿಷಯಗಳನ್ನ ಅವ್ರನ್ನ ಕೇಳಿ ಪಡ್ಕೊಳ್ತೀನಿ. ಬರ್ರಿ, ಅವ್ರು ಏನೋ ಕೆಲಸ ಮಾಡ್ತಾರ, ಸದ್ಯ ಕೆಲಸನೂ ಮಾಡ್ಲಿ, ಆಮೇಲೆ ನಿಮ್ಗೆ ಎಲ್ಲ ಮಾಹಿತಿಯನ್ನ ಅವ್ರನ್ನ ಕೇಳಿ ಪಡ್ಕೊಳ್ತೀನಿ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ರೀ ಅಮ್ಮರ. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ಏನೈತಿ ಮಳೆ ಇಲ್ಲ ವಾರಿಲ್ಲ, ಮಳೆ ಇಲ್ಲ ಬೆಳೆ ಇಲ್ಲ ಏನಿಲ್ಲ ನೋಡ್ ಕುಡಿಯಕ್ ನೀರ್ ಸಿಗಲ್ಲ. ಮುಂಜಾನೆದ ಮಲ ನೆಕ್ಕಿ ಬರ್ಬೇಕು ಹಂಗಲ್ ನೆಕ್ಕಿ ಕುರಿ ಏನೈತಿ ಕಷ್ಟ ಕಷ್ಟ ಅಂತ ಕೇಳ್ತೇನೆ. ಕುರಿ ಕಾಯ್ತೀರನ? ಮತ್ ಕುರಿ ಕಾಯ್ತೀವಿ. ಈ ವಯಸ್ಸಿನಾಗ ಎಷ್ಟು ನಿಮ್ಗೆ ವಯಸ್ಸು? ನನ್ಗೂ 66 ವರ್ಷ ಅದಾವ. 66 ವಯಸ್ಸು? ಮತ್ ಶಿವ 10 ವರ್ಷ ಆಗಿಂದ ಒಮ್ಮೆ ಬಡಿಗೆ ಕೊಡ್ತಾನಂತೆ, ಮತ್ತೆ 60 ವರ್ಷ ಆಗಿಂದ ಒಮ್ಮೆ ಕೊಡ್ತಾನ. ಕೈ ಕಾಲು ಗಟ್ಟಿ ಇದ್ರೆ ಕೊಟ್ಟಾನ, ಮತ್ತೆ ಕಾಲ್ ಗಟ್ಟಿ ಇರ್ತಾನ, ಅಡ್ಡಾಡ್ಬೇಕು. ಆದ್ರೆ ಈ ಬ್ಯಾರ ಮೊಣಕಾಲು ಬಂದೈತಿ ನೋಡ್. ಮೊಣಕಾಲ್ ನೋವು ಯಾರು ಔಷಧ ಕೊಡ್ತಾರ? ಯಾರು ಕೊಡ್ತಾರವ ಔಷಧಿ? ಮತ್ತೆ ನಮ್ಗೆ ಗೊತ್ತಾಗಲ್ಲ ಬಿಡಲ್ಲ. ಯಾರಿಗ್ ಗೊತ್ತಾಕೈತೆ ನನ್ ಮಗನ ನೋಡಮ್ಮ. ಅಮ್ಮ ಸಾವ್ದು ಹೋಗ್ಯಾವ, ಮತ್ ದುಡ್ದು ಚಿಕ್ಕನ್ಲಿದ್ದ ಒಂದ್ ತಾಟಗಿರತ್ಲ ಕುಂಟಿ ಮೇಳಿ ಆಚೆ ಕೊಟ್ಟು ನಮ್ಮ ಅಪ್ಪ ಪುಲ್ಗುಂಟಿ ಹೊಡ್ಯಾಕ ನನ್ ಕೈ ಅಳ್ತೀನ. ಅವಾಗ್ಲಿದ್ದ ಕಸ ಹಿಡ್ದು ಕೆಬ್ಬಣ ತಾಳ. ಈಗ ಅವ ಕಟ್ಟಿಗೆ ತಾಳ ಹೇಡಿ ಬಂದಾಗ ಬರ್ರ ಒತ್ಲಕ್ರ ಒಕ್ಕಲಿಟ್ಟು ತೆಗ್ತಿದ್ದಿಲ್ಲ. ಹಂಗತಿ ನಗಾಸಿ ಬಗ್ಗಿ ಹೋಗೋದು ಹೊಡಿ ತೆನಿ ಜ್ವಾಳಿ. ಈಗಿಂದಾಗ ಪುಲ್ಗುಂಟಿ ಕಡ್ಯಾರ್ತಿದ್ವಿ ಹೋದ್ರ ಅದ್ರಂತ ಒಕ್ಕಲ್ತನ ಮಾಡಿದ್ವಿ. ಬಂಡಿ ಹೊಡ್ದೆ ಎಲ್ಲ ಮಾಡಿದೆ. ಮತ್ತೆ ಆಡ್ ಕಾದೆ, ಒಂದ್ 60-70 ಆಡ್ ಮೇಯಿಸಿದೆ. ಅವಿಂದ ಅಡ್ಡಾಡ್ದಾಗಲತ್ತ ಮತ್ತೆ ಕುರಿ ಮಾಡಿದೆ.
ಆಗ ದುಡ್ದಕ್ಕೆ ನಾನು ಮತ್ತೆ ಈಗ ಮನಸ್ಸು ಮಾಡಿ ಬಂದ್ಲ ನೋಡಿ ಅವ್ನು ಈ ಜಗಲಿ ಮುಂದೆ ನುಡಿ ಜೋಗ ಹಾಕಿ ನಾನು ರಾತ್ರಿ ಉಂಡು ಮಕನ ಕಚ್ಚೇರಿಕಿ ನಾನು ಮನಸ್ಸು ಮಾಡ್ಬೇಡ ಅಂದ್ರೆ ನೀ ದುಡ್ದೀನಿ ನೀ ದುಡ್ದಿದಿ ನೀನು ದುಡ್ದು ಕೂಲಿ ಕೊಟ್ಟನ ನೀನು ಕರ ಕಟ್ಟ ಗೂಡು ತೆಗಿರ್ತನಂದ್ಲು ಹಾಗಾದ್ರೆ ನಾನು ತಿಪ್ಪಿ ಮೇಲಿದ್ರು ನಾನು ನಿಂದಿರ್ಬೇಕು ಅಂದೆ. ನಾನು ಊರು ಆಡಿದ್ರು ಸಂತೋಷ ಆಡ್ಲಕ್ಕೂ ಸಂತೋಷ. ಆಕಿ ಧ್ಯಾನ ಏನಪ್ಪ ಕುಂತ್ರು ಮಾಡ್ತಾನೆ ನಿಂತ್ರು ಮಾಡ್ತಾನೆ ಎದ್ರು ಮಾಡ್ತಾನ ಮಕ್ಕಂದ್ರು ಮಾಡ್ತಾನ. ಆತ್ಮ ಪರಮಾತ್ಮ ಮನಸ್ಸು ನಿರ್ಧಾರ. ನನ್ನ ಆತ್ಮ ನಾ ಸ್ವಚ್ಛ ಇಟ್ಕೊಂಡಪ್ಪ ದೇವಿ ನಾನು ನಿಂದಿದ್ದೇ ಇರ್ತಾಳೆ. ಉದಂದು ಜೋಗಿ ತುಂಬಿಸ್ಕೊಂಡು ಹೊಟ್ಟೆ ಬುತ್ತಿ ಮಾಡ್ಕೊಂಡ್ರೆ ಏನು ಉಪಯೋಗ ಐತಿ? ನೆತ್ತಿ ಬಿತ್ತಿ ಮಾಡ್ಕೋಬೇಕು. ನೆತ್ತಿ ಬಿತ್ತಾರ ಯಾರಿಗೆ ಕೊಡ್ಲಾರ್ದಿದ್ರು. ನೆತ್ತಿ ಬುತ್ತಿ ಅಂದ್ರೆ ಅರ್ಥ ಆಗಲ್ಲ ನಮ್ಗೆ. ಹೊಟ್ಟೆ ಬುತ್ತಿ ಅಂದ್ರೆ ನೀ ಉಣ್ತು ನೀನೆ ಮತ್ತೆ ಹೊಟ್ಟೆ ಐತಿ ರಾತ್ರಿಗೆ ಹೋಗಿ ಉಣ್ಬೇಕಂತ ಐತಲ್ಲ ಉಪವಾಸ ಸಂಗಬೇಕಂತೆ ನೀನು ಇಲ್ಲ ಉಣ್ಬೇಕಾಗತ್ತೆ. ಅದು ನೆತ್ತಿ ಹೊಟ್ಟೆ ಬುತ್ತಿ. ಏಟಾರ ಅಡಿಗೆ ಮಾಡ್ಬೇಕು, ನೀರು ತರ್ಬೇಕು, ಮೊಸರು ತಿಕ್ಬೇಕು, ಅನ್ನ ಮಾಡ್ಬೇಕು, ಸಾರು ಮಾಡ್ಬೇಕು. ಈಗ ನೆತ್ತಿ ಬಿತ್ತಿ ಯಾರಿಗೆ ಹಂಚಿ ಕೊಡ್ತಿ? ಇಷ್ಟಿದ್ದೆ ಕಲ್ತ್ ನೀನು ಯೋಗ ಸ್ನಾನ ಮಾಡಿ ಇಷ್ಟು ಯೋಗ ಮಾಸ್ತರ್ ಅಂತಾರ. ಇನ್ ಯಾರಿಗಾರ ಕೊಡ್ತೀಯ ನಮ್ಗ? ಯಾರಿಗೆ ಬಿಚ್ಚಿ ಕೊಡೋದಲ್ಲ ಧ್ಯಾನ. ಜ್ಞಾನ ಉದಯ ಆಗ್ಬೇಕು. ಅಜ್ಞಾನಿ ಎತ್ತಿ ಬಿತ್ತಿದ್ ಯಾರಿಗೆ ಬಿಚ್ಚಿ ಕೊಡ್ಲಾರ್ದಿದು. ಎಂತ ಮಾತು ಹೇಳಿದ್ರಿ ಅಮ್ಮರ? ಅಯ್ಯ ಅಲ್ಲಪ್ಪ, ನೆತ್ತಿ ಬಿತ್ತಿ ಎಲ್ಲಿ ಸವಿಲಾರ್ದಿದು ನಮ್ಮ ಅಧ್ಯಾತ್ಮ ರಕಂಗ್ ಕುಡ್ದೈತಿ. ಧ್ಯಾನ ಸಿಂಧವಿ ಓದಿ ಕಳಿರಿ, ಧ್ಯಾನ ಸಿಂಧವಿ ಒಳಗ ಸರ್ವ ತತ್ವ ತಿಳ್ಕೊಡ್ರಿ ಅಂತ ಅವ ಪರಮಾತ್ಮ ಹೇಳೇನಂದಾಗ ಅದರ ಒಂದು ರೂಪಾಯಿದ ಒಂದು ಪೈಸೆ ಭಾಗರ ನಾವು ನೆತ್ತಿ ಬಿತ್ತಿಯಾಗಿ ಇಟ್ಕೋಬೇಕು. ಬರ್ತೈತಿ ನಮ್ಗೆ ಅದು. ಏನ ನಮ್ಗೆ ಎಲ್ಲಿ ಸಿಗ್ಲಿಲ್ಲ ಮುಕ್ತಿ. ಹೋಗ ಹೊತ್ತಿನಾಗ 4 ಮಂದಿ ಕೈ ಮೇಲೆ ಕರ್ಕೊಂಡು ಹೋಗಿ ನೀನು ಬಿಟ್ರು ನೋಡತಾನ ಏನ್ ರಾಡಿ ಅಂತ ಬೇಕಿದ್ರು. ಹಂಗ್ ಬರಬಾರ್ದು. ಜನರ ಬಾಯಾಗ, ಮಕ್ಕಳ ಬಾಯಾಗ, ಮಾನವನ ಬಾಯಾಗ ಎಂತ ಒಳ್ಳೆಕ್ಕಿದ್ಲು ಜೋಗಮ್ಮ, ಏನು ಒಳ್ಳೇದ ನೀವು ಇಲ್ಲ ಅವ್ರ ಬಾಯಾಗ ಬಂತಂದ್ರೆ ಅಲ್ಲಿ ನಾನು ಮುಕ್ತಿ ಸಿಗತ್ತ. ಅಲ್ಲಿ ತನಕ ಇಲ್ಲ. ನೆತ್ತಿ ಬಿತ್ತಿ ಏಟ್ ಬಿಚ್ಕೊಂಡು ಉಂಡ್ರೆ ಸಿಗಲಾರ್ದು. 4 ಜನರ ಬಾಯಾಗ ಬರ್ಬೇಕಂತೀರಿ? ಅಲ್ಲಿ ಹೋಗ ಹೊತ್ನ್ಯಾಗ ಅನ್ಬೇಕದ ನೀನು. ಅವಾಗ ನನಗೆ ಅಲ್ಲಿ ಮುಕ್ತಿ ಸಿಗುತ್ತೆ. 4 ಮಂದಿ ಅನ್ಬೇಕು ಅಲ್ಲಿ ಮುಕ್ತಿ. ಅಲ್ಲಿ ತನಕ ನಾನ ಸೂರಿ ಅಂತ ನಂದ ದುಬ್ಬನ ಚಪ್ಪರಿಸ್ಕೋಬಾರ್ದು. ಅಲ್ಲೇವಾ ಸತ್ತಾಗ ಹೊಗಳೋದಕ್ಕಿಂತ ಇದ್ದಾಗನ ಅಷ್ಟು ಹೊಗಳಿಸ್ಕೊಂಡ್ರೆ ಇನ್ನೂ ಎಷ್ಟು ಖುಷಿ ಆಗತ್ತ. ಇದ್ದಾಗ ಹೊಗಳಿಸಿ ಅಂದ್ರೆ ಬರೋದಲ್ಲದ. ಹೌದಾ? ನಮಗ್ ಕಿವಿಗೆ ಬೀಳಬಾರ್ದು ಅದು. ನಮಗ್ ಕಿವಿ ಬೀಳಾರ್ದ ಅವರು ಎಲ್ಲರ ಬಾಯಾಗ ಹೌದು ಅನ್ಬೇಕು. ಅದು ನಮಗ್ ಮುಕ್ತಿ. ಅಮ್ಮಾರ ನಿಮ್ಮ ಹೆಸರೇನ್ರಿ? ಬಾಳಮ್ಮ. ಯಾವ ಊರವ? ಎಡ್ಡೋಣಿ. ನಿಮ್ಮನ್ನ ಮಾತಾಡ್ಸೋಣ ಬಂದೆ. ಮಾತಾಡ್ಸಲ್ಲ ಕೇಳಿದೆ ಅಲ್ಲಿ 4 ಜನರ ಇಲ್ಲಿ ಅಟ್ಯಾಗ ಮುದೇಗ್ ಸಿಗ್ತಾಳ ಅವ್ರನ್ನ ಭೇಟಿ ಯಾರಿ ಅಂದ್ರ ಅದಕ್ಕ ಬಂದೆ ನಿಮ್ಮನ್ನ ಮಾತಾಡ್ಸೋಣ. ಮಾತಾಡ್ತಾನ ಕುತ್ಕೊಂಡಾರ ಮಾತಾಡ್ತಾನ. ಕುಂತ್ಕಂತೀರಾ? ಊರಿಂದ ಊರಿಂದ ಹೋಗಿ ಬಂದೀನಿ. ಜಗ್ಗಡ್ಡಿಗ 4 ಕಿಲೋಮೀಟರ್ ಕುಂತ್ಕನನ್ರ? ಕುತ್ಕೋಬೇಕು. ಬರ್ರಿ ಕುಂತ್ಕನ ಬರ್ರಿ. ನಾ ಕುಂತ ಬಿಡ್ತಿದ್ನೆ. ಏನ್ ಹಾಕಿಲ್ಲ. ಇರ್ಲಿ ಇನ್ನ ದುಡಿಬೇಕಂತ ಆಸೆ. ಮನೆಗಿರ ಅಂತಾರ, ನನಗ್ ಕುಂತ್ಕೊಳೋದ್ ಆಗಲ್ಲಪ್ಪ. ಯಪ್ಪ ಕುಂದ್ರದ ಆಗಲ್ಲ. ಮನೆಗಿರ ಅಂತಾರ ಬಿಡಪ್ಪ, ಸುಳ್ಳು ಅನ್ಬಾರ್ದು. ನನಗ ಕುಂದ್ರದ ಆಗಲ್ಲ. ಇದಿಟ್ಟು ಅಡ್ಡಾಡೋಗಿನಿ. ನೀನು ಮಳೆ ಪದ ಆಡಕ್ ಕರೆಯಕ್ ಬಂದ್ರು ಏನ್ ಮಾಡ್ಬೇಕು? 4 ಆಡ್ತು ಕರಿತಾರ, ಮತ್ತೆ ಅಲ್ಲಿ ಅನ್ಬಾರ್ದು. ಮತ್ತೆ ಅಲ್ಲಿಗೇನು ಹೋದೆ. ಆಡ್ತೀರನ? ಆಡಿ ಮತ್ತೆ ಅಲ್ಲಿಗೇನು ಹೋಗಿ ನೋಡಿ. ಇವತ್ತು ಜೋಗಮ್ಮ ಬಂದ್ಲು. 12 ಗಂಟೆ ತನ ಆಡಿದ್ರಿ. ದಿನ 9 ಗಂಟೆ 10 ಗಂಟೆ ಮುಗಿಸ್ತಾಯ ಮಾಡಿ ಹೋಗಿ ಬಿಡ್ತಿದ್ರಿ. 5 ಆಡಿ ಅಂದ್ಲು. 5 ಯಾಕ ಎಣಸಿ ಆಡಬಾಡ್ರಿ, ಆತ್ನ ಹಚ್ಚಕೊಮ್ಮಿ ಮಿಚ್ಚಕೊಮ್ಮಿ ಓಳಾಕನ ಅಲ್ಲ. ದಣಕಂದು ಬಂದಿನಪ್ಪ ಕುಂತ್ಕ ಅಂತ ಅಡ್ಡಾಡ ಒಂದ್ ಆಡಾಡ್ದ. ನೀ ಅಮ್ಮ ಅಂತಿದಿ, ಜೋಗಮ್ಮ ಅಮ್ಮ ಅಂತಿದಿ. ಒಂದ್ ಎಳೆ ಒಂದ್ ಚಲೋದ ನಮ್ಮ ವೀಕ್ಷಕರಿಗೆ ಕೇಳಿಬಿಟ್ರ ಕಿವಿ ಇಂಪಾಗ್ಬೇಕು ಅಂತದೊಂದು ಆಡ್ಬಿಡು. ಕೇಳೋಣ ಅಂತ ಬಂದಿನಿ ಇವತ್ತು. ಅದು ಕೂಡೈದ್ ಕಾಲ ಆಡ್ಬಿಡು. ಅಲ್ಲಿ ದನಿ ಇಲ್ಲಲ್ಲ, ಸ್ವಲ್ಪ ಆಡು. ನುಡಿ ಆಡಿ ಹೊಡೆದು ಒಂದು ನುಡಿ ಅಲ್ಲ, ಒಂದು ಮಾತಿ ಒಂದು ಪದ ಆಡಿ ನಾನು ಅಷ್ಟು. ಮತ್ತೆ ಎಲ್ಲಿ ಸಿಗ್ತೀನಿ? ಬಂಗಾರ ಇದ್ದಂಗೆ ಅಲ್ಲ ಅನ್ಸ್ತ. ಎಲ್ಲದ್ರಾಗ ಯಾರಿಗೆ ಬಿಟ್ಟು ಕೊಡ್ತಿದ್ದಿಲ್ಲ. ಸ್ವಾಮಿಯ ತಕ್ಕ ಮನೆಗೆ ಬಾರಣ ದೇವ ಪಂಪ ರಮಣನ ನೆನದೇನ ಪಂಪೋಜಿ ರಮಣನ ನೆನದೇನ ಋಸುವೇಶನ
ಪೂರ್ವ ದೇಶದ ಪಂಪ ರಮಣನ ನೆನದೇನ ಇರುಪಾಕ್ಷನ ಸ್ವಾಮಿಯ ತಕ್ಕ ಮನೆಗೆ ಬಾರಣ ದೇವ ಪಂಪ ರಮಣನ ವನ್ನ ವಸ್ತಲಿ ಒಳಗ ನಿಂತು ಅರ್ವಗಾಲೆವ ನೋಡೆವೆ ಎಡಗಡೆ ಬಲ ಪೂಜಿ ಮಂಟಪ ಸಡಗರದಿಂದಲಿ ನೋಡೆವೆ ಸ್ವಾಮಿಯ ತಕ್ಕ ಮನೆಗೆ ಬಾರಣ ದೇವ ಪಂಪ ರಮಣನ ವನ್ನ ವಸ್ತಲಿ ಒಳಗ ನಿಂತು ಅರ್ವಗಾಲೆವ ನೋಡೆವೆ ಎಡಗಡೆ ಬಲ ಪೂಜಿ ಮಂಟಪ ಸಡಗರದಿಂದಲಿ ನೋಡೆವೆ ಸ್ವಾಮಿಯ ತಕು ಮನೆಗೆ ಬಾರಣ ದೇವ ಪಂಪ ರಮಣನ ತುಂಬಿ ಬಂದಳು ತುಂಗಭದ್ರ ಟೆಂಗಿನ ವನವಂತ್ರವ ಅಡಿಕೆ ಅಂಬ ಹರ್ವ ದ್ರಾಕ್ಷಣಿ ಹರ್ಷದಿಂದಲಿ ನೋಡೆವೆ ಸ್ವಾಮಿಯ ತಕು ಮನೆಗೆ ಬಾರಣ ದೇವ ಪಂಪ ರಮಣನ ತುಂಬಿ ಬಂದಳು ತುಂಗಭದ್ರ ಟೆಂಗಿನ ವನವಂತ್ರವ ಅಡಿಕೆ ಅಂಬ ಹರ್ವ ದ್ರಾಕ್ಷಣಿ ಹರ್ಷದಿಂದಲಿ ನೋಡೆವೆ ಸ್ವಾಮಿಯ ತಕ ಮನೆಗೆ ಬಾರಣ ದೇವ ಪಂಪ ರಮಣನ ಗಾಳಿ ಗೋಪರ ಮೇಲೆ ಪಟ್ಟಣ 4 ಮೂಲಿಯ ನೋಡೆವೆ ಮ್ಯಾರಿ ಇಲ್ಲದ ಪರಸಿ ಬಂದು ಸಾಲ ಮಂಟಪಗೋದರೆ ಸ್ವಾಮಿಯ ತಕ ಮನೆಗೆ ಬಾರಣ ದೇವ ಪಂಪ ರಮಣನ ಗಾಳಿ ಗೋಪರ ಮೇಲೆ ಪಟ್ಟಣ 4 ಮೂಲಿಯ ನೋಡೆವೆ ಮ್ಯಾರಿ ಇಲ್ಲದ ಪರಸಿ ಬಂದು ಸಾಲ ಮಂಟಪಗೋದರೆ ಸ್ವಾಮಿಯ ತಕ ಮನೆಗೆ ಬಾರಣ ದೇವ ಪಂಪ ರಮಣನ ಅರೆ ಕನ್ನಡಿ ತೆಲಗ ಗುಜ್ಜಿ ಕೊಂಗ ದೇಶದ ಪರಶವೇ ಯಜ್ಜಜ್ಜಿಗೆ ಇರಪೈನ ನೆನೆಯುತ್ತ ಗುಜ್ಜಿ ದಾರಿಲಿ ಬರುವರ ಸ್ವಾಮಿಯ ತಕ್ಕ ಮನೆಗೆ ಬಾರಣ ದೇವ ಪಂಪ ರಮಣನ ಅರೆ ಕನ್ನಡಿ ತೆಲಗ ಗುಜ್ಜಿ ಕೊಂಗ ದೇಶದ ಪರಶವೇ ಯಜ್ಜಜ್ಜಿಗೆ ಇರುಪೈನ ನೆನೆಯುತ್ತ ಗುಜ್ಜಿ ದಾರಿಲಿ ಬರುವರ ಸ್ವಾಮಿಯ ತಕ ಮನೆಗೆ ಬಾರಣ ದೇವ ಪಂಪ ರಮಣನ ಇದು ಹಂಪಿ ಪಂಪಾಪತಿದು ಹಂಪಿ ಪಂಪ ಮಂದಿ ಅಲ್ಲಿ ಹಂಪಿ ಸ್ಥಳದಾಗ ಜಾಸ್ತಿ. ಇದು ಹಾಡಿನ ತಾತ್ಪರ್ಯ ಏನ್ರಿ ಇದು? ಹಂಪಿ ಪಂಪಾಪತಿ. ಮತ್ತೆ ಏನೈತೆ ಅರ್ವಗಾಲೆ ಅಂದ್ರ ಎಲ್ಲಿ ಐತೆ ಅದು? ತುಂಬಿ ಬರ್ತಾಳ ಅಲ್ಲಿ ತುಂಗಭದ್ರ ಅಂದ್ರ ಹೊಳಿ ತುಂಬಿ ಅಲ್ಲಿಗೆ ಬರ್ತ ಅತ್ತಾಗಿ 7 ವರ್ಷದ ನುಲಿ ಬಿಟ್ರಿ ತಟ್ಟಿಲ್ಲ ಅದು. ಬಸವಣ್ಣ ಗುಡ್ಡದ ಮೇಲೆ ಅದನ ಬಸವಣ್ಣನ 2 ಕೋಡ್ ಕಂಡ್ರೆ ಅರ್ಗೋಲ್ ಹಾಕ್ತಾರ, ಇಲ್ಲಕ್ರ ಹಾಕಾಗಲ್ಲ ಅರ್ಗೋಲು. ಮತ್ತೆ ಅಡಿಕೆ ಅರ್ವ ದಾಕ್ಷಿಣಿ ಅಂದ್ರೆ ಮತ್ತೆ ಅರಿಶಿ ನೋಡ್ಬೇಕು. ಎಲ್ಲ ದೇವಸ್ಥಾನ ಕಣ್ಣಿದ್ರೆ ಕನಿಗೇರಿ ನೋಡ್ಬೇಕಂತ, ಕಾಲಿದ್ರೆ ಹಂಪಿ ನೋಡ್ಬೇಕಂತ. ಹಂಪಿ ದೇವಸ್ಥಾನ ಸಣ್ಣದಲ್ಲ, ಅದ್ರಾಗಿ ಇದು ಏನೈತಿ ಈ ಮಾನವನ ಜನ್ಮದಾಗ ದಕ್ಷಿಣಾಚಾರಿ ಕಟ್ಟಡ ಏನು ನಡೆದೈತಿ ಅದು ಎಲ್ಲ ಐತಿ ತಿಳ್ಕೊಬೇಕು. ಬರೀ ಹಂಪಿಗೆ ಹೋಗು ದೇವಸ್ಥಾನ ನೋಡಿ ಬರ್ತೀವಿ ಅಂದ್ರೆ ಅಲ್ಲ, ಬರೀ ಕಲ್ಲು ನೋಡಿ ಬಂದಂಗೆ ಕಲ್ಲು ನೋಡಿ ಬಂದಾಗ ಆಗತ್ತೆ. ಒಂದು ಕಂಬದಾಗ 16 ಕಂಬ ಬಾರಿಸಿರ 16 ನೋಡಿ ಬೇರೆ ಬೇರೆ ಹಾಕವು. ಕಂಬ ಬಾರಿಸಿ ಕಂಡು ಹಿಡ್ದು ಬಂದೀನಿ ನಾನು ನೋಡಿ. ಭೀಮನ ದೋಣಿ ಮತ್ತೆ ಅವ್ ಭೀಮ ಏನು ಸಣ್ಣವ್ ನನವ ಮಳ ಹಾಕಿ ನೋಡಿ ಬಂದೀನಿ. ಅದನ್ನು ಮಳ ಹಾಕಿ ನಾನು ನನ್ನ ಕೈ ಇಷ್ಟುದ್ದೈತಿ ಇಲ್ಲಿಗ. ಇದ್ರಲ್ಲೇ 25 ಮೊಳ ಉದ್ದ ಆತು, 1 ಮೊಳ ಎತ್ತರ, 1 ಮೊಳ ಅಗಲ, 25 ಮೊಳ ಉದ್ದ. ಅದಕ್ಕೆ ಇದು ಹಿಡ್ಕ ತಡಿ ಅಲ್ಲಪ್ಪ ಯಾರಿಗೆ ಚೆಕ್ಕಿಂಗ್ ಗಿಡ ಅಂತಡಿ ಈಗ ಹೇಳ್ರಿ. ಅದು 25 ಮೊಳ ಉದ್ದ ಐತಲ್ಲ, ಇಷ್ಟಿಷ್ಟಡಲ್ಲ ಅದ ಓಲು, ಇಚ್ಚಕ್ಕೊಂದು ಅಲ್ಲಿ ಒಂದು. ಅದಕ್ಕೆ ಇಂಥದ್ದು ಸರಪಣಿ ಈಗಿನ ಯಾರ 50 ಮಂದಿ ಕಾಲಿಸಿ ಗುಳಿಸಿರ ಉಳ್ಗಲ್ಲ ಅದು ದೋಣಿ. ಅಂಥ ದೋಣಿ ಎಗಲಿಗೆ ಹಾಕ್ಯಂದು ಊಟ ಎಲ್ಲಿರ್ತ ಅಲ್ಲಿ ಹೋಗದ್ ನಂತ ಉಣ್ಣಾಕ. ಗಂಗಾಳದಾಗ ಉಣ್ಣತ್ತಲ್ಲ ಆಗಲ್ಲ, ಗಂಗಾಳದಂದು ಅನ್ನ ದೋಣಿಗೆ
ಮತ್ತೆ ಎದಕ್ಕಂತಾರ ಭೀಮ ಬಂಡಿ ಅನ್ನ ತಿಂದು ದೋಣಿ ನೀರು ಕುಡ್ದವ ಅದಕ್ಕೆ ಭೀಮನ ಚಂದನ. ಭೀಮನ್ ದೋಣಿ ನೋಡಿ ದಕ್ಕಾಕಿ ಬನ್ನಿ. ಹಂಪಿ ಪದ ಆಡಿದ್ರೆ ಐತಲ್ಲ, ಹಂಪಿಗೆ ಐತಲ್ಲ ಮೊದ್ಲು ವಜ್ರ ಮಳೆ ಸುರಿದೈತಿ. ಈಗ ಅಂಥ ಕಾಲನ ಒಳ್ಳೆ ತಲೆ ಸನಿಯಕ್ಕೆ ಬಂದೈತಿ. ಈಗ ಮ್ಯಾಲೆ ಬೆಂಕಿ ಮಳೆ ಸುರಿದೈತಿ. ಬೆಂಕಿ ಮಳೆ ಸುರಿದು ಬಿಟ್ಟನ ಓಸರು ಸುಟ್ಕಂತ ಹೋಗ್ಬಿಟ್ರು. ಅವ್ರಿಬ್ಬರು ಅಣ್ಣ ತಂಗಿ ಏಡಿ ಗುದ್ನ್ಯಾಕ ಹೊಕ್ಕಂದಿದ್ರಂತ. ಏಡಿ ಗುದ್ನ್ಯಾಕ ಹಂಗಾರೆ ಏಡಿ ಅಂತ ಇದ್ದವು. ಮತ್ತೆ ಎಂಥವು ಇದ್ದವ ಏನು ಅವಾಗಿಂದ ಹಂಪಿ ಸರ್ವಾರ ಏಡಿ ಗುದ್ದು ಒಣಕಿ ಕಿಂಡಿ ಹಂಪಿ ಸರ್ವಾರ. ಅದಕ್ಕೆ ಅವ್ರು ಹೆಂಗ ಅದ ಆಳ್ಯಾರ ಹಂಗಂಗ ಅದಾವ. ಅವನ್ನ ಮಟ್ಟು ತಿಳ್ಕೊಬೇಕು ನೋಡಿ. ಏಡಿ ಗುದ್ದು ಮ್ಯಾಲೆ ಹೊರಗೆ ನೋಡಿ ಗುದ್ದು ಕಡಕತ್ತೆ, ಒಳಗೆ ಎತ್ತು ಬಂಡಿ ಎಲ್ಲ ನಿಂತಿರ್ತಾವ. ಕಾಲು ಇಲ್ದಾರು ಕೈ ಇಲ್ದಾರು ಕುಂಟ್ರು ಕುಳ್ರು ಎಷ್ಟು ಜನ ಬದುಕ್ತಾರ ಅಲ್ಲಿ. ನಮ್ಮ ಕಾಲಿದ್ದು ಹಾಕೋದು ಹೋಗೋದು ಅಂಥವ್ರಿಗೆ ಭಿಕ್ಷೆ ಮಾಡೋದು. ಆ ಏಡಿ ಗುದ್ನ್ಯಾಕ ಹೊಕ್ಕೊಂಡು ಇಬ್ಬರು ಓದಿದ್ರಂತೆ. ಅವರು ಶರಣರು ಚಿಂತೆ ಮಾಡಕ್ಕೆ ನಿಂತು ಬಿಟ್ರಂತ. ವಜ್ರ ಮಳೆ ಸುರಿತಿ ಮತ್ತೆ ಆಸೆ. ಈಗ ₹1 ಬಿತ್ತೈತಿ ಅಂದ್ರೆ ನಾವು ತಗೋಬೇಕನ್ನ ಆಸೆ ಆಕತ್ತಿಲ್ಲ. ಮತ್ತೆ ಮಳಿನ ವಜ್ರ ಸುರಿದೋತ್ ನಾವು ಕುಟ್ರಿ ಮಾಡಕ್ಕೆ ಆತಲ್ಲ. ಹಿಂಗೆ ಕುಟ್ರಿ ಮಾಡೋದ್ರಾಗ ನಾವು ಶರಣರು ಚಿಂತೆ ಮಾಡಕ್ಕೆ ನಿಂತ್ರಂತ. ಚಿಂತೆ ಮಾಡಿ ಶರಣರು ಚಿಂತೊಳಗೊಂದು ಆದಾರಲ್ಲ. ಗುಂಪಿ ಮಾಡಿ ಅಬ್ಬರಿಸಿ ಮಾಡನಾಗಿ ಹಂಪಿಗೆ ವಜ್ರದ ಮಳೆ ಹೆಸರು. ಹೆಜ್ಜೆಗೆ ಮುತ್ತು 1000 ಬಿದ್ದ ಒಂದು ಬೇಗೆದ್ದ ಗುಂಪಿ ಮಾಡಿ ಶರಣರು ಚಿಂತೊಳಗೊಂದಾದ. ಈ ಪದಕ ಆಡಿ ನಾನು ದೇವಸ್ಥಾನ ನೋಡಿ ಪದಕ ಇಟ್ಕೊಂಡು. ಇವನ್ನೆಲ್ಲ ಎಲ್ಲಿ ಕಲ್ತೀರಾ ಹಾಡು? ಯಾರು ನೀವು? ಅವು ಪರಮಾತ್ಮ ತಲೆಯಾಗ ಮಾಡಿ. ಮತ್ತೆ ನಾ ಅದಕ್ಕೆ ಹೇಳ್ತೀನಿ ಫಾಸ್ಟ್ ನೆತ್ತಿ ಬಿತ್ತಿರ್ಬೇಕು, ಅದ ಯಾರಿಗೆ ಕೊಡಲಾರ್ದಂತ. ಹಂಗಾರೆ ನೀವು ಸ್ವಂತ ಕಲ್ತಿದ್ವಿ ಎಲ್ಲ ಹಾಡು? ಒಟ್ಟು ಅದನ್ನ ಅಲ್ಲಿ ನೋಡಿದೆ ಅಂದ್ರೆ ಅದಕ್ಕೊಂದು ಉತ್ತರ ಕಟ್ಟಬೇಕು. ಅದಕ್ಕೆ ಅಂದ್ರೆ ಜ್ಞಾನಿ ಸಾಹಿತ್ಯ ಬರೆದು ಬಿಡ್ತೀರಿ ಮನಸ್ಸಿನಾಗ. ಒಂದು ಅದಕ್ಕೆ ಜ್ಞಾನಿ ಅಂತಾರ. ಅದನ್ನ ತಿಳ್ಕೊಳ್ಳಿಲ್ಲಪ್ಪ ನಾವು ಅಂದ್ರ ಅದು ಯಾವುದಕ್ಕೂ ಇಲ್ಲ, ಉಪಯೋಗ ಇಲ್ಲ. ನಗ್ಲಿ ಮುಳ್ಳು ಅದ ಜ್ಞಾನಿ ಅನ್ನೋದಕ್ಕ ನಗ್ಲಿ ಮುಳ್ಳು ಅಂತ. ಅಲ್ಲ ಎಂತ ಮಾತಾಡ್ತೀರಿ ಅಮ್ಮರ, ನಮ್ಗೆ ಆಶ್ಚರ್ಯ ಅನ್ಸತ್ ನಿಮ್ ಮಾತು ಕೇಳಿದ್ರೆ. ಅಲ್ಬೇವ ಈಗ ಅಲ್ಲ ಹಿಂಗ ಕುಂದ್ರೆ ನೀವು ಏನ್ ಕಲ್ತೀರಿ ನೀವು? ನಾವೇನ್ ಕಲಿಬೇಕಪ್ಪ ಇನ್ನ. ಮತ್ತೆ ಹೇಳ್ತಾನ ಒಂದು ಪೈಸೆ ಇದ್ದಾಗ ನಮ್ಮಪ್ಪ ₹50 ಕೊಟ್ಟು ಕಳಿಸ್ತದ ಶಾಂತಿಗೆ. 3 ಲೀಟರ್ ಚಿಮೆಣ್ಣೆ ಡಬ್ಬಿ ಕೈಯಾಗ ಹಿಡ್ಕೊಂಡು 12 ಅಣಿ ಕೆಜಿ ಒಳ್ಳೆಣ್ಣೆ, ₹1 4 ಅಣಿ ಕೆಜಿ ಕೊಬ್ಬರಿ ಎಣ್ಣೆ, 12 ಅಣಿ ಕೆಜಿ ಒಣಮೆಣಸಿನ್ಕಾಯಿ, ₹1 4 ಅಣೆ ಕಡಿಮೆ ನೀನ 1 ಕೆಜಿಗೆ. ನೀವು ಶಾಂತಿಗೆ ಎಷ್ಟು ಹೋಯ್ತಿದ್ರಿ ರೊಕ್ಕ? ₹50 ಓರೋದು ಹಾಕದಿಲ್ಲ. ಈಗ 500 ನೋಟ್ 5 ಗಟ್ಟಿದ್ದಾಗ ಹುಡ್ರ ಕೈಯಾಗ ₹50 ಅಪ್ಪ ಒತ್ಕೊಂಡು ತಗೊಂಡೋಗಿ ಶಾಂತಿ ಮಾಡ್ಕೊಂಡ್. ಅದು ಈ ಕೃಷ್ಣ ಹೋಟ್ಲ್ ಆಗೈತಿ ಕುಷ್ಟಿಗೆ ಹೋಗಿದ್ರಿ ಶಾಂತಿಗೆ? ಕುಷ್ಟಿಗೆ ಕೃಷ್ಣ ಹೋಟ್ಲ್ ಐತಿ ಅಲ್ಲ, ಕೌದಿಯರ್ ಅಂಗಡಿ ಅಂತದ್ರ. ಅವ ಕೌದಿಯರ್ ಅಂಗಡಿ ಅಂತದ್ರ ಚಾದ ಅಂಗಡಿ. ಅವು ಈಗ ಪ್ಲೇಟು ಇಂಥವೆಲ್ಲ ಕೊಡ್ತಾರ ಈಗ ನಾಷ್ಟಕ್ಕ. ಅವಾಗ ಎಲ್ಲಿ ಹಾಳಿ ಇಟ್ಟು ಟಗಲನು ಪೇಪರ್ ಹಾಳಿ 15 ಪೈಸೆ ಕೊಟ್ರೆ ಒಗ್ಗರಣೆ ತಿನ್ನೋದಾಕತ್ತಿಲ್ಲ. ಬರೀ ಮಂಡಾಳ ಒಗ್ಗರಣೆ ತಿಂದ್ಬಿಡ. ₹1 8 ಸೇರ್ 10 ಸೇರ್ ಮಂಡಾಳ. ಈಗ ₹10 ಒಂದು ಶೇರ್, ಅದು ₹3 ಶೇರ್. ಏನು ಮಾಡ್ತೀವಿ? ಅದನ್ನ ಮಾಡಿದಾರ ನಾವ, ಈಗ ಇದನ್ನ ನೋಡೋರು ನಾವ. ಆಯಪ್ಪ ಈಗಿಂದ ಬೇರೆ ಅವಾಗಿಂದ ಬೇರೆ. ₹1 8 ಸೇರ್ ಬೇನಿ ಬೀಜ ಸೇರಿಲ್ಲ. ಇದು ಸಣ್ಣದೊಳಪ್ಪ ಅಳ್ತಿದ್ದ ಬರ್ಲಿ ಸಣ್ಣದೊಳಪ್ಪ. ಆತನ ಕೇಳಿ ಹೋಗಿ ಬಳ್ಕೊಂಬಂದಿವಿ. ಕುಡ್ಗೋಲ್ ತಗೊಂಡೋಗಿ ಕಂಟಿಗೆ ಕೋದ್ಕೋದು ಬೇನಿ ಬೀಜ. ಮತ್ತೆ ಅವನ್ ತುಳಿಬೇಕು. ಈಗ ಒಣ ಕರ್ಲಾಗ ಅದಾವಲ್ಲ, ಮತ್ತೆ ಹೋಗಿ ದೋಣ್ಯಾಗ ನೀರು ಹಾಕಿ ನೆನೆ ಹಾಕ್ಬೇಕು. ನೆನೆ ಹಾಕಿ ತೊಳೆದು ತೊಳಿಬೇಕು. ಒಂದು ಅಡಿಗೆ ಅನಿಸ್ಬೇಕು. ಹೊರ ಕೂಡ ನೀರ್ದಲ್ಲಿ ತಿಪ್ಪಿ ಗುಂಡಿಗೆ ನೀರಿನ ತೊಳೆದು ಕೈ ಎಲ್ಲ ಕರ್ರ ಕೂಳ್ ತಿನ್ಬಾರ್ದು. ಹಂಗಾಗಿ ಹೊಲಸು ನಾರು ಅಂಥದ ಉಂಡಿವಿ. ಏನದೀವಿ ನಾವು? ಹಿಂಗ ಇದೀವಿ. ಏನೈತಿ ನಮ್ಗೆ ರೋಗ? ಇಂಥ ಕ್ಯಾನ್ಸರ್ ಆದ್ರ 9 ತಿಂಗಳ ದವಾಖಾನೆ ಅಡ್ಡಾಡಿದ್ವಿ ಬೆಂಗಳೂರಿಗೆ. ನೀನೆಂಥ ಗಟ್ಟಿ ಫುಡ್ ತಿಂದಿ ಅಜ್ಜಿ, ನೀನು ಪುನರ್ಜನ್ಮ ಹುಟ್ಟಿ ಬಂದಂಗೆ ಹೋಗು. ನೀನು ಏನಿಲ್ಲ ಮೈನೇಶ್ ಡಾಕ್ಟ್ರು ದುಬ್ಬಚ್ಚಾಪಸ್ ಹೊರಗೆ ಕಳಿಸಿದ್ರು. ಯಪ್ಪ ಎಲ್ಲರೂ 3 ದಿನ ಕೇಸಿ ರೋಮ್ ಬಿಟ್ಟು ಬಂದರು. ನಂದು 2 kg 1/4 kg ಆಗಿತ್ತು. ಅದು ಗಡ್ಡಿ ತೆಗ್ದಿಂದೆ. ಇಲ್ಲಿ ಅದಿ ಒಟ್ಟು ತೆಗ್ದಾರ. ಇದನ್ನ ಗಡ್ಡೆಗಿತ್ತನ ಕ್ಯಾನ್ಸರ್ ನನ್ ಕೂಡ ಅದಾರ. ಹೋಸರು ಸತ್ತು ಹೋದ್ರು. 15 ದಿನದ ಬಂದು ಹಿಂಗೆ ತೋಲಕ್ಕೆ ಇವೆಲ್ಲ ಕೀಮ್ ಕೊಟ್ಟು ಕೂಲ್ದೆಲ್ಲ ಜಾಜಾಳ ಬಿಚ್ಚಿ ಹೋಗಿತ್ತು. ಕೇಳಿ ಇಲ್ಲೇದಾರ ನೋಡಿ ಅವರು. ಓಟು ಮೂಗು ಮಿಂಚದ ತೋಲ್ ಹಾಕ್ಯಂದು ಕುರಿಕಾದೀನಿ 15 ದಿನದಾಗ. ಬಂದು ಮಕ್ಕಳು ಕಳ್ಳು ಬಳ್ಳಿ ಮಾತಾಡ್ಸಕ್ಕೆ ಬರ್ತಾರ. ಮಗಾಗ
ಗಾಡಿ ತಗೊಂಡ್ ಕರ್ಯಾಕ್ ಬಂದ್ ನಾನು ಕುರಿಯಾಗಿದ್ದೆ. ಯಾವ ನೀನು ಕುರಿಗೆ ಹೋಗ್ಬೇಡ ಅಂದ್ರೆ ಕೇಳವಲ್ಲ, ನಂಗೆ ನಿಧಾನ ಆಗಲ್ಲ ಯಪ್ಪ ಅನ್ಯ ಅಂತ ಪರಿಸ್ಥಿತಿ ಒಳಗೂ ಕುರಿ ಕಾದ್ರಿ. ಕಾದೇನಿ ಅಷ್ಟ್ ಗಟ್ಟಿ ಅಂತ ನೀವು. 15 ದಿನ ಆಗಿತ್ತು ನಾನು ಆಪರೇಷನ್ ಮಾಡ್ಸ್ಕೊಂಬಂದು.